ಮಮ್ಮಿ ಅವಿಸ್ ಮೈ ಹೇರ್ ಸ್ಟೈಲ್ ಗೂಗ್ಲಿ 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 ಗೂಗ್ಲಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಯು ಲೈನೆಕ್ಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಅಣ್ಣ ಫ್ಯಾಷನ್ ಫಾಲೋ ಮಾಡು. ನಾನು ಫ್ಯಾಷನ್ನೇ ಫಾಲೋ ಮಾಡೋಣ ಅನ್ಕೊಂಡಿದ್ದೆ. ಏನ್ ಮಾಡೋಣ, ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಕಷ್ಟ ಇದೆ, ಸಂಘ ಇದೆ, ಅದಿದೆ ಇದ್ದಿದೆ, ಎಲ್ ಫ್ಯಾಷನ್ ಮಾಡೋಣ ಅಣ್ಣ ನಾನು. ನಾನ್ ನಿನ್ ಕಷ್ಟ ಅಲ್ಲ ಕೇಳ್ತಿರೋದು, ಮುಂದ್ಗಡೆ ಫ್ಯಾಷನ್ ಬೈಕ್ ಹೋಯ್ತಿದೆ, ಅದಕ್ಕೆ ಫಾಲೋ ಮಾಡು ಅಂದಿದ್ದು. ಹೌದಾ, ಆಯ್ತು. ಹೇಳುವಾಗ ಸರಿಯಾಗಿ ಹೇಳ್ಬೇಕು. ಅದೇನ್ ಮಾಡಕ್ಕೆ ರೇಕ್ ನೋಡ್ರಿ ಹೆಂಗೈತಿ ಅನ್ನ ಐತಿಲ್ಲ ನನ್ ಕೈಯಾಗ ಅನ್ನ. ಅಪ್ಪೆ ಅಣ್ಣ ಇವತ್ತು ಭಾನುವಾರ ಐತೆ, 2 ಸ್ಪ್ರೈಟ್ ಒಂದು ಬೇರ್ ತಗೊಂಬೋಗ್ರಿ. ನೀನ್ ಅದು ಸ್ಪ್ರೈಟ್ ಕುಡಿದಣ್ಣ, ನೀನು ಬೀರ್ ಕುಡಿ. ಬೀರು ಇವನಿಗೆ ಅದು ಗೊತ್ತಿಲ್ಲ. ಅಯ್ಯೋ ಕತೆ. ಅಪ್ಪಿ ಒಂದ್ ತಗೊಂಡು ಒಂದ್ ಫ್ರೀ ಐತಿ. ಒಂದ್ ಮಾರಿಗೋಲ್ಡ್ ಬಿಸ್ಕಿಟ್ ಕೊಡೋಣ. ಮಾರಿಗೋಲ್ಡ್ ಬಿಸ್ಕಿಟ್ ಬೇಕಣ್ಣ, ತಗೋಣ 10 ರೂಪಾಯಿ. ಈಗ ಪ್ರಿಯ ಮಾರ್ಕಂಡ. ನಿಮ್ಮ ಅಮ್ಮನ ಮೇಲೆ ಆಣೆ ಇಟ್ಟಿಳು, ಇನ್ನೊಂದ್ಸಲ ಯಾವ ಹುಡುಗಿನೂ ಕಣ್ಣೆತ್ ನೋಡಲ್ಲ ಅಂತ. ಲೇ ನಮ್ಮ ಅಮ್ಮ ಆಣೆ ಹಿಡ್ದನಿಕೆ ಇನ್ಮೇಲಿಂದ ಯಾವ ಹುಡುಗಿ ಕಣ್ಣೆತ್ತು ನೋಡೋದ ಕಣೆ, ನನ್ನ ನಂಬೆ. ಸರಿ, ನಿಮ್ ಪಪ್ಪನ ಮೇಲೆ ಆಣೆ ಇಟ್ಟಿಳು, ಇನ್ನೊಂದ್ಸಲ ಯಾವ ಹುಡುಗಿನೂ ಮಾತಾಡ್ಸಲ್ಲ ಅಂತ. ಅಯ್ಯೋ ಲೇ ನಮ್ಮ ಅಪ್ಪನ ಮೇಲೆ ಆಣೆ ಹಿಡದನಕ್ಕೆ ಒಂದ್ಸಲ ನಂಬೆ. ಸರಿ, ನನ್ ಮೇಲೆ ಆಣೆ ಇಟ್ಟು ಹೇಳು, ಇನ್ಮೇಲೆ ಯಾವ ಹುಡುಗಿನೂ ನೋಡಲ್ಲ, ಇನ್ ಯಾವ ಹುಡುಗಿನೂ ಮಾತಾಡ್ಸಲ್ಲ ಅಂತ. ಹ್ಞೂ ಸರಿ, ನಿನ್ ಮೇಲೆ ಆಣೆ ಮೇಲೆ ಯಾವ ಹುಡುಗಿ ನೋಡಲ್ಲ, ಯಾವ ಹುಡುಗಿ ಮಾತಾಡ್ಸಲ್ಲ. ಅಪ್ಪ ಅಮ್ಮನ ಮೇಲೆ ಆಣೆ ಇಡು ಅಂದ್ರೆ ಇಡಕ್ಕಾಗಿಲ್ಲ, ನನ್ ಮೇಲೆ ಇಡು ಅಂದ ತಕ್ಷಣ ಪಟ್ಟೆ ಅಂತ ಇಟ್ಬಿಟ್ಟೆ. ಲೇ ಅಪ್ಪ ಅಮ್ಮ ಹೋದ್ರೆ ಮತ್ತೆ ಬರ್ತಾರ, ಅದ್ರ ನೀನ್ ಹೋದ್ರೆ ಓದೋಗಿ ಇನ್ನೊಬ್ಬರು ಕರ್ಕೋಬೋದಾ? ಇನ್ನೊಬ್ರು ಕಟ್ಕೋಬೋದಂತ ಎಲ್ಲ. ಮಗ ಏನೋ ಇದು ತಗೊಂಡ್ ಹೋಗ್ತಾರದು? ಸೊಳ್ಳೆಗೆ ಅಗರಬತ್ತಿ ತಗೊಂಡಿದ್ದೀನಿ ಮಗ. ನೀವು ಸೊಳ್ಳೆ ಪೂಜೆನೂ ಮಾಡ್ತೀರಾ? ಸೊಳ್ಳೆ ಪೂಜೆ. ಹಲೋ, ನಮಸ್ಕಾರ ಸರ್. ನಾವು ದೇವದುರ್ಗ DBG ಲೋಕಲ್ ಚಾನೆಲ್ ಇಂದ ಬಂದೇನೆ, ರಿಪೋರ್ಟರ್. ನಾವೊಂದು ಸರ್ವೆ ಮಾಡಕತ್ತೀವಿ ಸರ್. ನಿಮ್ ಮೂವರಲ್ಲಿ ಯಾರು ಹುಷಾರಿದ್ರಿ ಹೇಳಿ ಸರ್. ನಮ್ ಶೇಖನ ವಯಸ್ಸು ಆಡ್ತಾನ. ಶಮಣನ್ಕಿನ್ನ ನಾನು ಶಾಣೆನೆ ಅಣ್ಣ, ನೀ ಮಾತಾಡ. ನಾನೇ ಶಾಣೆ. ಏನ್ ಕೇಳಿಬಿಡಪ್ಪ, ನಿಮ್ದ ನಮ್ಮ ಮುಗಿಲಿ ಬೆಂಕಿ ಹಚ್ಚ. ಸರ್, ದೇವರಿಗೆ ಮತ್ತು ಡಾಕ್ಟರ್ಗೆ ಇರುವ ವ್ಯತ್ಯಾಸ ಏನ್ ಸರ್? ನೋಡಪ್ಪ, ದೇವ್ರಿಗೆ ಸಿಟ್ಟು ಬಂತಂದ್ರೆ ಡಾಕ್ಟರಿಗೆ ಕಳಿಸ್ತಾನೆ, ಡಾಕ್ಟರಿಗೆ ಸಿಟ್ಟು ಬಂತಂದ್ರೆ ದೇವ್ರಿಗೆ ಕಳಿಸ್ತಾನೆ. ಕೇಳೋರಿಗೆ ತಲೆ ಕೆಟ್ಟಿ ಕೆರ ಬಿಡ್ಬೇಕು. ಲೇ ತಾಜು, ನಿನಗೊಂದು ಸೀಕ್ರೆಟ್ ಹೇಳ್ಬೇಕಲ್ಲ ನಾನು. ಹೌದು, ಏನ್ಲೇ ಸೀಕ್ರೆಟ್ ಅದು? ಲೇ ಬಾರಿ ಇಂಪಾರ್ಟೆಂಟ್ ಸೀಕ್ರೆಟ್ ಅದು, ನಿನ್ನ ಜೀವನದಾಗ ಫುಲ್ಲು ಬೇಕಾಗತ್ತದು. ಮತ್ತೆ ಹೇಳ ನನಗ್ ಜಲ್ದಿ. ಹಾ, ಅಷ್ಟು ದೊಡ್ಡ ಸೀಕ್ರೆಟ್ ಸುಮ್ಮನೆ ಹೇಳ್ಬಿಡ್ಬೇಕಾ ನಿನಗೆ? ಬಾ, ಏನಂತ ತಿನ್ಸಿ ಹೇಳ್ತೀನಿ. ಹಾ ಸರಿ, ಬಾ ತಿನ್ಸ್ತೀನಿ. ತಿನ್ಲೆ. ಇವಾಗ ನಾ ಹೇಳಲೆ ಏನದು? ಇನ್ನ ಹೊಟ್ಟೆ ತುಂಬಿಲ್ಲ ನನಗೆ, ಪಾನಿಪುರಿ ತಿನ್ಸಿ ಹೇಳ್ತೀನಿ. ಸರಿ ಬಾ, ತಗೋಲೆ ತಿನ್ನ. ತಿಂದ್ಯಾ? ಇವಾಗ ನಾ ಹೇಳಲೆ ಏನದು? ಇನ್ನ ಹೊಟ್ಟೆ ತುಂಬಿಲ್ಲ ನನಗೆ, ಒಂದ್ ಟೀ ಕೊಡ್ದು ಹೊಟ್ಟೆ ತುಂಬುತ್ತದೆ. ಸರಿ ಬಾ ಹೋಗಮ್ಮ. ಹಾ ಕುಡ್ದಿಯಾ? ಇವಾಗ ನಾ ಹೇಳಲೆ ಏನದು? ಹೇಳಪ್ಪ. ಸೀಕ್ರೆಟ್ ಏನ್ ಗೊತ್ತಾ? ಇದು ಯಾವ ವರ್ಷ ಯಾವ ತಿಂಗಳು? ಇದು 2025 6ನೇ ತಿಂಗಳು ಜೂನ್. ಇನ್ನ ಕರೆಕ್ಟ್ ಆಗ 6 ತಿಂಗಳಾದ್ಮೇಲೆ 2026 ಬರ್ತತೆ. ಇದೇ ಸೀಕ್ರೆಟ್ ಯಾರಿಗೆ ಹೇಳಕ್ ಹೋಗ್ಬೇಡ. ಸೀಕ್ರೆಟ್ ಹೇಳಕ್ಕ ಕುತೂಹಲ, ಏನ್ ಮಾಡಕ್ಕಾಗಲ್ಲ. ಯಾಕೋ 2 days ಇಂದ ತುಂಬಾನೇ ಬೇಜಾರು. ನನಗೆ ಯಾರೇನಂತಾರೆ,
ನಾನು ಏನು ಜಗಳ ಮಾಡಿಲ್ವಲ್ಲ 2 ದಿನದಿಂದ. 2 ದಿನದಿಂದ ಅದಕ್ಕೇನೆ ಬೇಜಾರಾಗ್ತಿರೋದು ನನಗೆ. ಜಗಳ ಮಾಡಿಲ್ಲ ಅಂತ. ನೋಡು ಹೆಂಡತಿ ಆದವಳು ಹಿಂಗೆ ಜಗಳ ಮಾಡ್ಕೊಂಡು ಬೈಕಲ್ಲಿ ಓಡಾಡ್ತಿರ್ಬೇಕು, ಆಗ್ಲೇ ಖುಷಿ. ಸರಿ 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 ಜಗಳ ಆಡ್ಬೇಕು. ನಿನ್ನೆ ನನ್ನ ಕನಸ್ನ್ಯಾಗ ಯಮದೂತ್ ಬಂದಿದ್ದ. ಹೌದಾ? ಏನಂದ? ನಿನ್ನ ಹೆಂಡತಿ ಭಾಳ ಅಂದ್ರೆ ಭಾಳ ಚಂದ ಅದಾಳ ಅಂತಂದ. ಹೌದು, ನಾ ಚಂದದೇನಿ. ನೀವೇನಂದ್ರಿ? ಚಂದ ಇದ್ರೆ ನೀನ ಕರ್ಕೊಂಡು ಹೋಗ್ಬಿಡ ಅಂದೆ. ಕರ್ಕೊಂಡ್ಬಿಡೋದು ಬೇಕು ಹೋಗು ಅಂತ. ಜೋಗಿ, ನಮ್ಮನೆ ಇಂದ್ರ ಓಣೆ ಬಂದಿದ್ದೆ ನಿನ್ನೆ. ನೀನು ಯಾಕ? ನಮ್ಮನೆ ಇಂದ್ರ ಓಣೆಗ ಕಳ್ತನ ಆಗಿತ್ತು, ಅದಕ್ಕೆ ಕೇಳ್ದೆ. ನಾನು ಕರ್ಗ ಇದೀನಿ ಅಂತ ಹೇಳಿ ಕಳ್ಳ ಅನ್ಕೊಂಬಿಟ್ರೆ ಹೆಂಗ? ನನ್ನ ಫಸ್ಟ್ ಮನೆಗೆ ಬೇರೆ ಹಚ್ಕೋಬೇಕು ನಾನು. ಫಸ್ಟ್ ಪೇರಳಲ್ಲಿ ಹೆಚ್ಚಿದ್ರು ಬೆಳಗ್ಗೆ ಲೇ, ಏನಿದು ಕೈನ ಕಾಲಿಟ್ಕೊಂಡಿದ್ಯಾ? ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ ಗೊತ್ತಾ? ಸರಿ ಇರಿ, ಮೊಬೈಲ್ ಚಾರ್ಜ್ ಹಾಕಿದ್ದೀನಿ, ತಗೊಂಡು ಬಂದ್ಬಿಡ್ತೀನಿ. ಏಯ್, ನಿನ್ ಮೊಕ್ಕೆ ಬೆಂಕಿ ಹಾಕ್ತು, ಕೈಗೆ ಬಳೆ ಹಾಕೊಳ್ಳೋದು. ಮೊಬೈಲ್ ತಗೊಂಡು ಬಳೆ ಹಾಕೊಳ್ಳೋದು ಮಾಡ್ತಾರೆ. ಇಲ್ಲಿ ಎತ್ತಿಗೆ ಖಾಲಿ ಮಾಡಿದ್ರೆ ತುಂಬಾ ಬೇಕು ಅನ್ನೋ ವ್ಯಕ್ತಿಯಿಂದಾನೆ ಯಾರು ಬೇಡನಪ್ಪ. ಕರಿ ಅಂದಿ ಹೋಗಿ ಬೆಳೆ ಅಂದಿ ಆಗ್ಬಿಟ್ಟು. ಕರ್ಣಕ್ಕೆ ಹಾಕ್ದಾಗ ಕತ್ತ ಕಡೆ ಕಾಣ್ತದೆ ಮುಖ ಅಂತ. ಆರಾಮೇನಪ್ಪ? ಆರಾಮಣ್ಣ. ಆರಾಮಪ್ಪ? ಯಾ ಭಾಳ ದಿವಸ ಬಂದಲ್ಲ? ಹೌದೌದು. ಕುಂದ್ರಿ ಕಡೆ ಇದು ತಮ್ಮನವ್ರು ಆರಾಮಾರ? ಆರಾಮ. ಮತ್ತೆ ನಿನ್ನ ಸಣ್ಣ ಮಗ ಎಲ್ಲ ಆರಾಮನ? ಏ ಆರಾಮಣ್ಣ. ಆಮೇಲೆ ತಮ್ಮನ ಮಕ್ಕಳು ಅವರು? ಏ ಅವ್ರು ಆರಾಮ. ಅಲ್ಲೇ ಪೆದ್ದಟಾಗಿರ್ತಾರ? ಪೆದ್ದಟಾಗಿ ಇರೋದು ಮತ್ತೆ ಅವ್ರು ಅಲ್ಲೇ ಸಟ್ ಆದ್ನಪ್ಪನು. ಅಪ್ಪದು ಇದು ಲಗ್ನ ಪತ್ರ ಅದ. ಹೌದಣ್ಣ. 5ನೇ ತಾರೀಕು ದೇವ್ರೂಟ, ಹೌದಣ್ಣ. 6ನೇ ತಾರೀಕು ತಾಳಿ. ಹೌದಣ್ಣ. ಇಲ್ಲೇ ಮಾಟೇಶನ್ ಗುಡಿಗಾದ. ನೀವು ಫ್ಯಾಮಿಲಿ ಸಂಗಟ ಬರ್ಬೇಕು. ಎಲ್ಲ ನಮ್ಮ ತಮ್ಮ ಎಲ್ಲರೂ ಕಲ್ತು ಊರು ಹೋಗ್ಬೇಕಂತ ಕುಂತೀವಿ. ನಾನು 4ನೇ ತಾರೀಕಿಗೆ ಬುಕ್ ಮಾಡ್ಯಾನ. ಊರು ಹೊಂಟಿದೆ? ಹೌದಣ್ಣ. ಅತ್ತಪ್ಪ ತನ್ವೀರ್ ಅಲ್ಲ? ಹೌದಣ್ಣ. ನಿನ್ ಲಗ್ನಕ್ಕ ನಾನು ಬಂದಿದ್ನಲ್ಲಪ್ಪ, ಅವಾಗ ದೋಸ್ತರಿಗೆ 2,000, ನಿನಗೆ 1,000 ರೂಪಾಯಿ ಮೇಯ ಮಾಡಿ. ಆಮೇಲೆ ನಿಂದು ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ, ಅವಾಗ ಆಕಿಗೆ ಒಂದು ಸೀರೆ ಕುಬ್ಸ, ಗಂಡಗೆ ಬಟ್ಟೆ ತಂದು ಅದಕ್ಕೊಂದು 1,000 ರೂಪಾಯಿ ಮೇಯ ಮಾಡಿ. ಆಮೇಲೆ ಸಣ್ಣ ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ, ಅವಾಗ ಬಂದಾಗ ಆಕಿಗೆ ಒಂದು 1,000 ಮೇಯ ಮಾಡಿ. ಆಮೇಲೆ ನಿಮ್ಮ ತಮ್ಮನವ್ರ 3 ಲಗ್ನಕ್ಕೆ 1,000 ಮೇಯ ಮಾಡಿ. ಟೋಟಲ್ ಆಗಿ ಈಗ 8,000 ಆಗ್ಯದ. 8,000 ಕೊಟ್ಟರು ನೀನು ಟೂರನ್ನ ಹೋಗು, ಟೂರ್ ಗಾಡಿಗೆ ನಾವು ಆಟ ಮನ್ಯಾಗ. ನಮ್ಮ ಮನ್ಯಾಗ ಲಾಸ್ಟ್ ಲಗ್ನ. ನೀವು ನಾವು ತಿಪ್ಪಲಕ್ಕೆ ನಾವು ಬರ್ತಾವಂತಂದ್ರೆ ಸಾಲ ಸೋಲ ಮಾಡಿ ಮೈಯ ಮಾಡಿರ್ತೀವಿ ನಿಮಗೆ. ನೀನು ಲಗ್ನ ಆದಂತ ಗೊತ್ತಿದ್ದು ಮತ್ತೆ ನೀನು ಟೂರ್ ಇಟ್ಕೊಂತೀನಿ ಅಂದ್ರೆ ನೀನು ಹೋಗೋದು ನನಗೆ ಗೊತ್ತದ. ಟೂರ್ ನನಗ ಇದೇನಾದ 8,000 ಕೊಟ್ಟು ಆ ಕಡೆನೂ ಹೌದೌದು. ಆ ಕಡೆ ಹಾಕಿ ಬೇಸ್ ತೆಗೆದು ಆಟ ಹಚ್ಚಾರಿ ಇವ್ರು. ಈ ಮದುವೆ ಹೋಗಕ್ಕೆ ಬಿಡ್ಬೇಕ? 8,000 ಕೊಡ್ಬೇಕಂತ. 8,000 ಅಣ್ಣ, ಊಟ ಮಾಡಿ 3 ದಿನ ಆಯ್ತಣ್ಣ. ಏನಾದರೂ ಇದ್ರೆ ಕೊಡೋಣ.
ಅಯ್ಯೋ ನನ್ನ ಹತ್ರ ಇರೋದೇ ಒಂದು ಕ್ವಾರ್ಟರ್ಗಲ್ಲಪ್ಪ. ಇರ್ಲಿ ಬಿಡು, ಇವತ್ತು 90 ಹಾಕಂತೀನಿ. ತಳಪ್ಪ, ಹೊಟ್ಟೆ ತುಂಬ ಊಟ ಮಾಡು. ಥ್ಯಾಂಕ್ಸ್ ಅಣ್ಣ, ಬರ್ತೀನಣ್ಣ. ಅಣ್ಣ, ಒಂದು 90 OT ಪ್ಯಾಕೆಟ್ ಕೊಡೋಣ. ಅಣ್ಣ, ಒಂದು ಕ್ವಾರ್ಟರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಡೋಣ. ಅವನು ಭಿಕ್ಷಾ ಕೊಟ್ಟು 90 ಕುಡಿತಾನೆ, ಒಂದು ಕ್ವಾರ್ಟರ್ ಕುಡಿತಾನೆ. ಅಪ್ಪಿ, ಏನ್ ಗೊತ್ತಾ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಹೌದಾ? ಏನ್ ಕನ್ಸರಿ? ನನ್ನ ಒಂದು ಕಾಲು ಆಕಾಶದಲ್ಲಿತ್ತು, ಒಂದು ಕಾಲು ಭೂಮಿ ಮೇಲಿತ್ತು. ಹೌದಾ? ಅಂತ ಕನ್ಸೆಲ್ಲ ಕಾಣ್ಲಿಕ್ಕೆ ಹೋಗ್ಬೇಡ್ರಿ. ಇರೋ ಒಂದ್ ಚಡ್ಡಿನೂ 3 ಭಾಗ ಆಗ್ಬೋದು ಮತ್ತೆ. ಚಡ್ಡಿ 3 ಭಾಗ. ಅಣ್ಣ, ಯಾಕಣ್ಣ, ಏನಾಯ್ತು? ಏನು ಇಲ್ಲ ಮಗ, ಮನೆಯಲ್ಲಿ ಇಟ್ಟು ಹಾಳಾಗ್ತಾ ಇತ್ತು. ಅದಕ್ಕೆ ಎತ್ಕೊಂಡು ತಿರುಗ್ತಾ ಇದ್ದೀನಿ ಸುಮ್ಮನೆ ಆಟ ಆಡ್ಕೊಂಡು. ಸರಿ ಬರ್ಲಾ? ಆಟ ಆಡ್ಕತ್ತೀರಿ ಅಕ್ಕ ಆ ಸ್ಟಿಕ್. ಅಣ್ಣ, 2 ಎಗ್ ಪಪ್ಸ್ ಕೊಡಿ. ಇಲ್ಲೇನ ಪಡ್ಸಲ್ಲಪ್ಪೆ? ಇಲ್ಲೇ ಕೊಡೋಣ, ತಿಂದಾಕ್ಬಿಡ್ತೀನಿ. ಸರಿ ಆಯ್ತು, ಕೊಟ್ಟೆ. ಅಣ್ಣ, ಪಾರ್ಸಲ್ ಮಾಡ್ಬಿಡು. ಅವ್ರಿಬ್ರು ಬದ್ರಳಕ ಪಾರ್ಸಲ್ ಮಾಡ್ಬಿಡಿ ಅಂತ. ಗಾಡಿ ಜೊತೆನ ಬಂದೈತೇನ? ಇದು ಇನ್ಬಿಟ್ ಅಲ್ಲ, ಸಪ್ರೇಟ್ ನಾ ಹಾಕ್ಸಿದ್ದ. ಎಲ್ರ ಬಿಟ್ರ ಅಂದ್ರ ನೀ ಬಿಡವ ಬಿಡ. ನನ್ನ ಮಣ್ಣಿಗರ ಬಾರ. ನನ್ ಮಗನ್ಗೆ ಯಾವ ಅಭ್ಯಾಸನೂ ಇಲ್ಲ. ನಿಮ್ ಮಗಳನ್ನ ಕೊಟ್ಟು ಆರಾಮಾಗಿ ಮದ್ವೆ ಮಾಡ್ಬೋದು. ಹೌದಾ? ಏನಂತೀಯಮ್ಮ? ಅಪ್ಪ, ಈ ಕಾಲದಲ್ಲಿ ಏನು ಅಭ್ಯಾಸ ಇಲ್ದಿರೋ ಹುಡುಗರು ಸಿಗಲ್ಲ ಅಪ್ಪ. ನಾನು ಅವ್ರ ಮಗನ್ನೇ ಮದ್ವೆ ಆಗ್ತೀನಿ. ಸರಿ ಮದ್ವೆನಾ ಬುಕ್ ಮಾಡ್ಬಿಡಣ. ಅಪ್ಪ, ನನ್ ಗಂಡ ಕೆಲ್ಸಕ್ಕೆ ಹೋಗ್ತಾ ಇಲ್ಲಪ್ಪ. ಊರ್ ತುಂಬಾ ಸಾಲ ಮಾಡ್ಕೊಂಡು ಮನೇಲಿ ಬಿದ್ದಿದ್ದಾನೆ. ಹೌದಾ? ನನ್ನ ಮಗನ್ ಇವಾಗ ಬಂದ್ ಮಾಡ್ತೀನಿ. ಎಲ್ಲಮ್ಮ ನಿನ್ ಮಗ? ಯಾಕೆ, ಏನಾಯ್ತು? ಅಲ್ಲಮ್ಮ, ನಿನ್ ಮಗ ಕೆಲ್ಸಕ್ಕೆ ಹೋಗಲ್ವಂತೆ, 3 ಹೊತ್ತು ಮನೇಲೆ ಬಿದ್ದಿರ್ತಾನಂತೆ. ಇದೇ ನಂಗೆ ಗುರಿಯೋದು. ನಾನ್ ಫಸ್ಟ್ ಹೇಳಿಲ್ವಾ? ಏನಂತ ಹೇಳಿದ್ರಿ? ಅವ್ನ್ ಯಾವ ಅಭ್ಯಾಸನೂ ಇಲ್ಲ ಅಂತ ಹೇಳಿಲ್ವಾ? ಅಂದ್ರೆ ಅವನು ಕೆಲ್ಸಕ್ಕೆ ಹೋಗೋ ಅಭ್ಯಾಸನೂ ಇಲ್ವಾ? ನೋಡ್ರಿ, ಚಾನ್ಸೇ ಇಲ್ಲ. ಓ, ಹಂಗಾರೆ ನಮಗೂ ಒಂದು ಅಭ್ಯಾಸ ಐತೆ. ಓ, ಏನದು? ನಿಮ್ಗೆ ಚೆನ್ನಾಗಿ ವಂಚದು. ಅಯ್ಯೋ, ಈ ತರ ನೋಡ್ಬಿಟ್ಟು ಹಲೋ ಸರ್, ಲೊಕೇಶನಲ್ಲಿ ಇದ್ದೆ. ಬನ್ನಿ ಸರ್, ಇಲ್ಲೇ ಇದ್ದೀನಿ, ಆಚೆ ಇದ್ದೀನಿ. ಮಚ್ಚ, ಮಚ್ಚ, ನೀನ್ ಆರ್ಡರ್ ಮಾಡಿರೋದು? ಹೌದು ಕಣ. ಮತ್ತೆ ಚೆನ್ನಾಗಿದ್ರ ಕಣ. ಕೆಲಸ ಏನ್ ಮಾಡ್ತಾ ಇದೀಯಾ? ಮಾತಾಡು ಮಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವತ್ತ ಅವನಿಗೆ ಆರ್ಡರ್ ಮಾಡೋದು ಅವತ್ತಂದ್ರೆ ಸ್ಪ್ರೆಡ್ ಹೋಗ್ತೈತಿ. ಮಮ್ಮಿ, ಹೌಸ್ ಮೈ ಹೇರ್ ಸ್ಟೈಲ್. ಗೂಗ್ಲಿ 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 ಗೂಗ್ಲಿ. ಈಗ ಹೇಳು, ಹೆಂಗೆ ಗೂಗ್ಲಿ ಗೂಗ್ಲಿ. ಗೂಗ್ಲಿ ಅಂತ ಗೂಗ್ಲಿ. ಮಗ, ನೀವಿಬ್ರು ಅಮಾಸಲ್ಲೇ ಹುಟ್ಟಿರೋದು? ಕಲಾ ನಿಮ್ಗೆ ಹೆಂಗ ಗೊತ್ತಾಯ್ತಾ? ಅದೇನ್ ಮಹಾನ್ಲ, ನಿಮ್ಮಿಬ್ರು ಕಲಾ ನೋಡಿದ್ರೆ ಗೊತ್ತಾಗೋಕಿಲ್ವೇ? ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮುಖಾಂತರ ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು, ನಮಸ್ಕಾರ.